ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನನ್ನ ಮಕ್ಕಳ ಜೊತೆ ನಾನು ಈವ್ನಿಂಗ್ ರೂಟೀನ್ ಹೇಗೆ ಕಳಿತೀನಿ ಅಂತ ಇವತ್ತು ವೀಡಿಯೋ ಮಾಡ್ತಾಯಿದ್ದೀನಿ. ಈವ್ನಿಂಗ್ 4:30 ಆಗಿದೆ. ನನ್ನ ಮಗನ ಸ್ಕೂಲ್ ಬಿಟ್ಟಿದೆ. ಆಲ್ಮೋಸ್ಟ್ 4:30ಗೆ ಟ್ಯೂಷನ್ನು ಮತ್ತು ಸ್ಕೂಲ್ ಎರಡೂ ಕಂಪ್ಲೀಟ್ ಆಗುತ್ತೆ. ನನ್ನ ಮಗಳನ್ನು ಕೂಡ ಸ್ಕೂಲ್ ಹತ್ರ ಕರ್ಕೊಂಡು ಹೋಗ್ತೀನಿ. ನೋಡಿ, ಅವಳು ಎತ್ಕೊಳ್ಳೋಕೆ ಹೋದರೆ ಎತ್ಕೊಳ್ಳೋಕ್ಕೆ ಬಿಡ್ತಾ ಇಲ್ಲ. ನಾನೇ ನಡ್ಕೊಂಬರ್ತೀನಿ ಮಮ್ಮಿ, ನನಗೇನು ಶಕ್ತಿ ಇಲ್ವಾ ಅನ್ನೋ ರೇಂಜಿಗೆ ನನ್ನ ಮಗಳು ಫುಲ್ ಜೋಶಲ್ಲಿ ನಡ್ಕೊಂಡು ಬರ್ತಾ ಇದ್ದಾಳೆ ಅವ್ರ ಅಣ್ಣನ ಜೊತೆ. ಇನ್ನು ಸ್ಕೂಲಿಂದ ಬಂದ ತಕ್ಷಣ ನನ್ನ ಮಗ ಹೀರೋ ರೇಂಜಿಗೆ ಸೈಕಲ್ ಎತ್ಕೊಂಡು, ಇರು ಮಮ್ಮಿ ನನ್ನ ಫ್ರೆಂಡ್ಸ್ ವೆಯ್ಟ್ ಮಾಡ್ತಾವ್ರೆ ಅಂದ್ಕೊಂಡು ಹೊರಟಿದ್ದ. ನಾನಂತೂ ಬೇಡ, ಟೈಮ್ ಆಗಿದೆ, ಆಮೇಲೆ ಹೋಗುವಂತೆ, ಫಸ್ಟ್ ಬಂದು ಯೂನಿಫಾರ್ಮ್ ಎಲ್ಲ ಚೇಂಜ್ ಮಾಡಿ ಆಮೇಲೆ ಬೇಕಾದ್ರೆ ಫ್ರೆಂಡ್ಸ್ ಹತ್ರ ಹೋಗುವಂತೆ ಅಂತ ಹೇಳಿ ಕರ್ಕೊಬಂದೆ. ಅವನದು ಡ್ರೆಸ್ ಎಲ್ಲ ಚೇಂಜಾಗಿ ಆಟಾಡೋಕೆ ಹೋದ. ಮಗಳು ಅಂತ ಹಠ ಮಾಡ್ಕೊಂಡು ನಿಂತ್ಕೊಂಡ್ಬಿಟ್ಟಿದ್ದಾಳೆ. ನಾನು ಆಚೆ ಹೋಗಬೇಕು, ಅಣ್ಣನ ಹತ್ರ ಕಳಿಸು ಅಂತ. ನೋಡಿ, ಬಾಗ್ಲ ಹತ್ರ ನಿಂತ್ಕೊಬಿಟ್ಟಿದ್ದಾಳೆ ಆಚೆ ಹೋಗಬೇಕು ಅಂದ್ಕೊಂಡು. ಮನೆ ಒಳಗೇ ಇರಲ್ಲ, ಯಾವಾಗಲೂ ಆಚೆನೇ ಇರಬೇಕು ಅವಳು. ಅವಳಿಗೂ ಅಷ್ಟೇ, ಈ ಔಟ್ಸೈಡ್ ಮಕ್ಕಳೆಲ್ಲ ಸುಮಾರು ಜನ ಆಟ ಆಡ್ತಾ ಇರ್ತಾಳಲ್ಲ, ಹಾಗಾಗಿ ಅವಳಿಗೂ ಹೋಗಿ ಆಚೆ ಆಡಬೇಕು ಅನ್ನೋ ಒಂದಿದು. ಆದರೂ ಒಳಗಡೆ ಕರ್ಕೊಬಂದಿದ್ದೀನಿ. ನೋಡಿ ಎಷ್ಟರ ಮಟ್ಟಿಗೆ ಆಟ ಮಾಡ್ತಾಯಿದ್ದಾಳೆ. ಇಲ್ಲ ಮಮ್ಮಿ ನಾನು ಆಚೆ ಹೋಗಬೇಕು, ಕರ್ಕೊಂಡು ಹೋಗು ಅಂತ. ಹೆವಿ ಬಜಾರ್ ಇದ್ದಾಳೆ ಮಾತ್ರ, ತುಂಬ ಜೋರು. ಎಷ್ಟು ಕನ್ವಿನ್ಸ್ ಮಾಡಿದ್ರೂ ಕನ್ವಿನ್ಸ್ ಆಗ್ತಾಯಿಲ್ಲ. ಆಗಲ್ಲ ಅಂದರೆ ಆಗಲ್ಲ. ನೋಡಿ ಅಲ್ಲಿ ನೋನು ಅಂದ್ಕೊಂಡು ಎಷ್ಟು ರಂಪಾಟ ಮಾಡ್ತಾಯಿದ್ದಾಳೆ. ಅವ್ರ ಅಣ್ಣ ಇದ್ದರೆ ಇಷ್ಟು ಹಠ ಮಾಡಲ್ಲ, ಅವನ ಹತ್ರನೇ ಆರಾಮಾಗಿ ಆಟ ಆಡ್ಕೊಂಡು ಇದ್ಬಿಡ್ತಾಳೆ. ಒಬ್ಬಳೇ ಅಲ್ವಾ, ಅವಳಿಗೂ ಬೆಳಗ್ಗೆಯಿಂದ ಸಂಜೆ ತನಕ ಅವ್ರ ಅಣ್ಣ ಸ್ಕೂಲಿಗೆ ಬರೀ ಹೋಗಿರ್ತಾನೆ. ಇನ್ನು ಬೆಳಗ್ಗೆಯಿಂದ ಸಂಜೆ ತನಕ ನನ್ನ ಜೊತೆನೇ ಇರ್ತಾಳೆ. ಹಂಗಾಗಿ ಅವಳಿಗೆ ಸ್ವಲ್ಪ ಬೋರ್ ಅನಿಸಿರುತ್ತೆ, ಹೋಗಿ ಆಚೆ ಎಲ್ಲ ಆಡಬೇಕು, ಇದು ಮಾಡಬೇಕು ಅಂತ. ನಾನು ಅದು ಇದು ಸ್ಟೋರಿ ಎಲ್ಲ ಹೇಳ್ಕೊಂಡು ಕನ್ವಿನ್ಸ್ ಮಾಡ್ತಾಯಿದ್ದೀನಿ. ಸೀರಿಯಸ್ಲಿ ಅವಳು ಕನ್ವಿನ್ಸೇ ಆಗ್ತಿಲ್ಲ. ಅದು ಇದು ಅಂದರೆ ನೋನು ಅಂದ್ಕೊಂಡೇ ಇದ್ದಾಳೆ ಅಲ್ಲಿ. ಸರಿ, ಆಮೇಲೆ ಆಚೆ ಕರ್ಕೊಂಡು ಹೋಗ್ತೀನಿ, ಆಟ ಆಡೋಣ ಅಂತ ಹೇಳಿ ಆಗೋ ಈಗ ಸ್ವಲ್ಪ ಸಮಾಧಾನ ಮಾಡಿ ಕುಡಿಯೋಕ್ಕೆ ಸ್ವಲ್ಪ ಹಾಲು ಕೊಟ್ಟಿದ್ದಕ್ಕೆ ಹಾಲು ಕುಡ್ಕೊಂಡು ಇದ್ದಾಳೆ. ನನಗೂ ಸ್ವಲ್ಪ ತಲೆ ನೋವ್ತಾಯಿತ್ತು. ಸರಿ, ಒಂದು ಗ್ಲಾಸ್ ಟೀ ಮಾಡ್ಕೊಂಡು ಕುಡಿಯೋಣ ಅಂತ ನಾನು ಟೀ ಕುಡಿದೆ. ಇನ್ನೇನು ಆಯಿತು. ಮಗಳು ನೋಡಿದ್ರೆ ನೋಡಿ, ಅರ್ಧಂಬರ್ಧ ಹಾಲು ಕುಡಿದ್ಬಿಟ್ಟು ಮಿಕ್ಕಿದ ಹಾಲನ್ನೆಲ್ಲ ಈ ಚೆಲುವಣ ಚಿತ್ರ ಇರುತ್ತಲ್ಲ ಆ ಥರ ಅವಳು ಕಾಲ ಮೇಲೆಲ್ಲ ಚಿತ್ತಾರಗಳನ್ನ ಬಿಡಿಸ್ಕೊಂಡು ಕೂತಿರ್ತಾಳೆ. ಅವಳದ್ದು ಇದೇ ಕೆಲಸ ಯಾವಾಗ್ಲೂ. ವಾಟರ್ ಬಾಟ್ಲ್ ಕೊಡಲಿ, ಇಲ್ಲಾಂದರೆ ಹಾಲು ಬಾಟ್ಲು ಕೊಡಿ, ಯಾವ ಇದು ಕೊಟ್ರೂ ಬರೀ ಕಾಲ ಮೇಲೆ ಸಿಕ್ಕಿದ್ರ ಮೇಲೆಲ್ಲ ಬಿಡಿಸ್ಕೊಂಡಿರೋದು. ಸರಿ ಬಿಟ್ಟರೆ ಸೋಫಾ ಎಲ್ಲ ನೆನೆಸ್ತಾಳೆ ಅಂದ್ಬಿಟ್ಟು ನಾನು ಕೆಳಗಡೆ ಇಳಿಸಿದ್ರೆ ನೋಡಿ ಅಲ್ಲಿ ಆ ಟಿಫೈ ಮೇಲೆ ಕೂತ್ಕೊಂಡ್ಬಿಟ್ಟು ಅಲ್ಲೂ ಅಷ್ಟೇ ಎಲ್ಲ ಚೆಲ್ಕೊಂಡಿದ್ದಾಳೆ. ಒಟ್ನಲ್ಲಿ ಅದು ಇದು ಕಿತಾಪತಿ ಮಾಡ್ಕೊಂಡಂತೂ ಇರಬೇಕು ಮೇಡಮ್ ಅವ್ರಿಗಿಲ್ಲ ಅಂದರೆ ಸಮಾಧಾನನೇ ಆಗಲ್ಲ. ಚೆನ್ನಾಗಿರುತ್ತೆ, ಒಂಥರ ಕ್ಯೂಟಾಗೆಲ್ಲ ಆಡ್ತಾಳೆ. ಬಟ್ ಕೆಲವೊಂದು ಟೈಮು ಗೊತ್ತಲ್ಲ, ಚಿಕ್ಕ ಮಕ್ಕಳಿರೋ ಮನೆಯೆಲ್ಲ ಅದು ಇದು ಎಳೆಯೋದು, ಕಿತ್ತಾಕೋದು, ರಂಪಾಟಗಳು ಇದೆಲ್ಲ ಕಾಮನ್ ಇದ್ದೇ ಇರುತ್ತೆ. ಸರಿ, ಆಲ್ಮೋಸ್ಟು 5:45 ಆಯ್ತಾ ಬಂತು. ಕಸ ಗುಡಿಸಿ ದೇವ್ರ ದೀಪ ಹಚ್ಚೋಣ ಅಂದ್ಬಿಟ್ಟು ಪರಕೆ ಎತ್ಕೋತಾ ಇದ್ರೆ, ನನಗೂ ಪರಕೆ ಕೊಡು ಮಮ್ಮಿ, ನಾನು ಗುಡಿಸ್ತೀನಿ ಅನ್ನೋ ರೇಂಜಿಗೆ ಕೇಳ್ತಾ ಇದ್ಲು. ನಾನು ಇರೋ ಮಗಳಿಗೆ ಕೊಡ್ತೀನಿ ಅಂದ್ಬಿಟ್ಟು ನೀಟಾಗಿ ಕಸ ಎಲ್ಲ ಗುಡಿಸ್ಬಿಟ್ಟು ಕ್ಲೀನ್ ಮಾಡ್ತಾಯಿದ್ದೀನಿ. ಆ್ಯಕ್ಚುಲಿ ಏನು ಗೊತ್ತಾ, ಮಕ್ಕಳಿಗೆ ಜಾಸ್ತಿ ಔಟ್ಸೈಡ್ ಕರ್ಕೊಂಡು ಹೋಗೋದು, ಸುತ್ತಾಡ್ಸೋದು, ಮಾತಾಡ್ಸೋದು, ಆಟ ಆಡ್ಸೋದು ಅಂದರೆ ಅವ್ರಿಗೆ ಅದರಲ್ಲೇ ಹ್ಯಾಪಿನೆಸ್ಸು. ಇನ್ನು ಯಾವುದೋ ಅವ್ರು ಕೇಳಲ್ಲ. ನಾವೇನು ಮಾಡ್ತೀವಿ ಅಂದರೆ ಈ ಕೆಲಸ ಕಾರ್ಯಗಳು ಅದು ಅಂದ್ಕೊಂಡು ಬ್ಯುಸಿ ಆಗಿಬಿಡ್ತೀವಿ. ಅವ್ರಿಗೆ ಕೊಡೋ ಟೈಮ್ನ ನಾವು ಕರೆಕ್ಟಾಗಿ ಕೊಡೋಲ್ಲ. ಅವ್ರಿಗೇನು ಅನಿಸುತ್ತೆ ಅಂದರೆ, ಸಣ್ಣ ಮಕ್ಕಳು ಅಷ್ಟೇ, ಸಣ್ಣ ಪುಟ್ಟ ಫ್ರಸ್ಟ್ರೇಷನ್ ಇರುತ್ತೆ. ಪಪ್ಪ ಮಮ್ಮಿ ನಮ್ಮ ಜೊತೆ ಆಡ್ತಾ ಇಲ್ಲ ಅದು ಇದು ಅಂತ ಇದ್ದೇ ಇರುತ್ತಲ್ವ. ಇದೆಲ್ಲ ಕಾಮನ್ ಆಗೇ ಇರುತ್ತೆ, ಏನೂ ಮಾಡೋಕ್ಕಾಗಲ್ಲ. ಮಗನೂ ಅಷ್ಟೇ, ಮನೆಯಲ್ಲಿಲ್ಲ, ಔಟ್ಸೈಡು ಆಟಾಡೋಕೆ ಹೋಗಿದ್ದಾನಲ್ಲ, ಹಂಗಾಗಿ ಸುಮ್ಮನೆ ಇದ್ದಾನೆ. ಇಲ್ಲ ಅಂದರೆ ಬಂದರೆ ಅವನದು ಕಿತಾಪತಿ ಶುರು ಆಗಿಬಿಡುತ್ತೆ. ಇಬ್ಬರನ್ನ ಜಗಳದಲ್ಲಿ ಬಿಡಿಸೋದೇ ನನ್ನ ಕೆಲಸ. ಮಗನಿಗಿಂತ ಮಗಳೇ ಸ್ವಲ್ಪ ಬಜಾರಿ. ಇನ್ನು ಬಾಗಿಲು ತೆಗೆದುಬಿಟ್ರೆ ಸಾಕು, ಆಚೆ ಹೋಗಿರ್ತಾಳೆ. ನಾನು ಲಾಕ್ ಮಾಡ್ಕೊಂಡೇ ಇರ್ತೀನಿ. ನೋಡಿ, ಇನ್ ಕೇಸ್ ಈ ಥರ ಬಾಗಿಲು ತೆಗೆದುಬಿಟ್ಟು ಏನಾದ್ರು ಕಸ ಗುಡ್ಸೋಕೆ ಹೋಗ್ಬಿಟ್ರೆ ಇಮ್ಮಿಡಿಯೇಟಾಗಿ ಬಂದು ಮೆಟ್ಲ ಹತ್ರ ನಿಂತ್ಕೊಬಿಡ್ತಾಳೆ. ಮೆಟ್ಲು ಬೇರೆ ಅಲ್ಲಿ ಚಿಕ್ಕದು, ಸ್ಪೇಸ್ ಬೇರೆ ಎಲ್ಲ, ಎಲ್ಲಿ ಬಿದ್ದುಬಿಡ್ತಾಳೆ ಅನ್ನೋ ಭಯ. ಹಂಗಾಗಿ ನಾನು ಆಲ್ಮೋಸ್ಟ್ ಡೋರ್ನ ಯಾವಾಗಲೂ ಕ್ಲೋಸಲ್ಲೇ ಇಟ್ಟಿರ್ತೀನಿ. ಏನು ಮಾಡೋಕ್ಕಾಗಲ್ಲ, ಈ ಮಕ್ಕಳು ಮನಸ್ಥಿತಿನೇ ಆ ಥರ ಇರುತ್ತೆ. ಈ ಮನೆ ಮುಂದೆ ಸುಮಾರು ಜನ ಮಕ್ಕಳು ಆಡ್ತಾ ಇರ್ತಾರಲ್ಲ, ನೋಡಿಕೊಂಡೇ ಇರ್ತಾಳೆ. ನೋಡಿ, ಈಗಲೂ ಅಷ್ಟೇ, ಅವಳಿಗೆ ಆಚೆ ನಿಂತ್ಕೋಬೇಕು, ಎಂಡ್ ಆಫ್ ದ ಡೇ ಅಲ್ಲಿ ನಿಂತ್ಕೊಂಡು ಅಲ್ಲಿರೋದೆಲ್ಲ ನೋಡ್ಕೊಂಡು ಆಡ್ಕೊಂಡಿರೋದೇ ಅವಳಿಗೆ ಇಷ್ಟ ಆಗೋದು. ಇನ್ನೇನು ನಂದು ದೇವ್ರ ಪೂಜೆ ಎಲ್ಲ ಮಾಡಿ ಮುಗೀತು. ಇನ್ನೊಂದು ಸ್ವಲ್ಪ ಹೊತ್ತು ಮಗಳನ್ನ ಹಾಗೆ ಸ್ವಲ್ಪ ಆಟ ಆಡಿಸಿ ಸ್ವಲ್ಪ ಅಲ್ಲಿ ಇಲ್ಲಿ ಕರ್ಕೊಂಡೋದ್ರೆ ಅವಳಿಗೂ ಸ್ವಲ್ಪ ಸಮಾಧಾನ ಅನಿಸುತ್ತೆ. ಮಕ್ಕಳು ಏನಂದರೆ ಈ ಚಿಕ್ಕ ವಯಸ್ಸಲ್ಲಿ ಅದೆಲ್ಲ ಕಾಮನ್ ಅಲ್ವಾ, ಆಡಬೇಕು ಹಾಗೆ ಹೇಗೆ ಅಂತ. ಏನಂದರೆ ಈ ಚಿಕ್ಕ ಮಕ್ಕಳೆಲ್ಲ ಅವ್ರಿಗೆಲ್ಲ ಅಷ್ಟು ಗೊತ್ತಾಗಲ್ಲ. ಎತ್ಕೊಂಡು ಅದು ಇದು ತೋರಿಸೋದು, ನೋಡೋದು ಇವೆಲ್ಲನೇ ತುಂಬ ಅವ್ರಿಗೊಂಥರ ಖುಷಿ ಕೊಡುತ್ತೆ. ಇನ್ನು ಬೆಳೀತಾ ರೆಗ್ಯುಲರಾಗಿ ಸ್ಕೂಲು, ಕಾಲೇಜು, ಓದು ಬರೀ ಇದರಲ್ಲೇ ಕಳೆದು ಬರ್ತಾರೆ ಮಕ್ಕಳು. ಇನ್ನು ನಾಳೆ ದಿವಸ ನಾವು ಅವ್ರ ಹತ್ರ ಮಾತಾಡ್ತೀವಿ ಅಂದ್ರೂ ಅವ್ರುಗಳಿಗೆ ಟೈಮ್ ಇರೋಲ್ಲ. ಆ ರೇಂಜಿಗಿದೆ ಇವಾಗಿನ ಮಕ್ಕಳ ಪರಿಸ್ಥಿತಿ. ಮಗನೂ ಅಷ್ಟೇ, ಆಡ್ತಾನೆ ಸ್ವಲ್ಪ ಹೊತ್ತು. ಅಂದರೆ ಅವ್ನು ಜಾಸ್ತಿ ಮಾತಾಡೋಕ್ಕೆಲ್ಲ ಆಗಲ್ಲ. ಯಾಕಂದರೆ ಗೊತ್ತಲ್ಲ, ಮಕ್ಳುಗಳು ಸ್ಕೂಲ್ಗೆ ಹೋಗಿ ಸ್ಟಾರ್ಟ್ ಆದವು ಅಂದರೆ
ಅವ್ರಿಗೆಲ್ಲ ಹೋಮ್ವರ್ಕು ಅದು ಇದು ಪ್ರಾಜೆಕ್ಟ್ ಏನಾದರೂ ಕೊಡ್ತಾನೆ ಇರ್ತಾರೆ. ಮಗನೂ ಆಟ ಆಡ್ಕೊಂಡೆಲ್ಲ ಬಂದ. ಆಲ್ಮೋಸ್ಟ್ ಒಂದು ಈ ಹೋಮ್ವರ್ಕ್ ಏನಿರುತ್ತೆ ಎಲ್ಲ ಅವ್ನು ಟ್ಯೂಷನಲ್ಲೇ ಮುಗಿಸ್ಕೊಂಡು ಬಂದಿರ್ತಾನೆ. ಇನ್ನು ನಾನು ಜಸ್ಟು ರಿವಿಷನ್ ಎಲ್ಲ ಮಾಡಿಸ್ತಾ ಇರ್ತೀನಿ. ಇನ್ನೇನು ಅವನಿಗೆ ನೆಕ್ಸ್ಟ್ ವೀಕ್ ಟೆಸ್ಟ್ ಇದೆ. ಎಲ್ಲ ಆಲ್ಮೋಸ್ಟು ಬರ್ದು ಹೋಮ್ವರ್ಕ್ ಎಲ್ಲ ಕ್ಲಿಯರ್ ಆಗಿ ರಿವಿಷನ್ ಎಲ್ಲ ಕ್ಲಿಯರ್ ಆಯಿತು. ಸರಿ ಮಗನೇ ಬರ್ತಿದ್ದೆಲ್ಲ ಸಾಕು, ರಿವಿಷನು ಆಗೋಯ್ತಲ್ಲ, ಬಾ ಊಟ ಮಾಡುವಂತೆ ಅಂದರೆ ಇರು ಮಮ್ಮಿ ಬರಿತೀನಿ ಅಂದ್ಕೊಂಡು ನೋಡಿ ಸುಮ್ಮನೆ ಅದು ಇದು ನನಗೆ ಜೋಕ್ ಮಾಡ್ಕೊಂಡಿದ್ದ. ಸರಿ ಟೈಮ್ 8 ಗಂಟೆ ಆಗಿತ್ತಲ್ಲ, ಇನ್ನೇನು ಊಟ ಮಾಡಿ ಮಕ್ಳನ್ನ ಮಲಗ್ಸೋಣ ಅಂದ್ಬಿಟ್ಟು ಊಟ ಹಾಕ್ಕೊಡ್ತಾಯಿದ್ದೀನಿ. ಊಟ ಅಂತ ನನ್ನ ಮಗಳು ಅವ್ರ ಅಣ್ಣನ ಜೊತೆನೇ ಕೂತ್ಕೊಂಡು ಮಾಡೋದು. ತಿಂತಾಳೋ ಇಲ್ವೋ ಸೆಕೆಂಡ್ರಿ, ಒಟ್ಟಿನಲ್ಲಿ ಒಂದೇ ತಟ್ಟೆಗೆ ಹಾಕ್ಸ್ಕೊಂಡು ಅಣ್ಣ ತಂಗಿ ಇಬ್ಬರು ಜೊತೆಲಿ ತಿಂದ್ರೇ ಸಮಾಧಾನ ಆಗೋದು. ಸೊ ಇದಾಗಿತ್ತು ನನ್ನ ಈವ್ನಿಂಗ್ ರೂಟೀನ್. ನನ್ನ ಮಕ್ಕಳ ಜೊತೆ ಹೇಗೆ ಕಳಿತೀನಿ ಅಂತ. ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮುಖಾಂತರ ತಿಳಿಸ್ಕೊಡಿ. ಯಾರೇ ಸಬ್ಸ್ಕ್ರೈಬರ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬರ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮತ್ತಷ್ಟು ವಿಡಿಯೋಗಾಗಿ ಕಾಯ್ತಾ ಇರಿ ಅಂತ ಹೇಳ್ತಾ, ಥ್ಯಾಂಕ್ ಯು ಸೋ ಮಚ್. ಲವ್ ಯು ಆಲ್.